3 ಲಕ್ಷ ಹೆಂಗಿರುತ್ತಂದ್ರೆ ಹಿಂಗಿರುತ್ತೆ ನೋಡಿ ಗೈಸ್. ನಮ್ಮ ತಾಯಣಿಗೂ ನನಗಂತೂ ಯಾಕೆ ನನ್ನಂತ ಹುಡುಗನಿಗೆ ಪ್ರೇಮಾಗಿ ಅಂಡ್ ಇದು ಸೀಟು ನನ್ನ ಸೀಟ್ ತುಂಬಾ ಡಿಸಪಾಯಿಂಟ್ ಅನಿಸ್ತಪ್ಪ ನನಗೆ KTMದು. 7000 RPM ಬಂದ್ಬಿಟ್ಟು 104 ಮುಟ ಹೋಗುತ್ತೆ. 4 days ಆಯ್ತು ಗೈಸ್ ನಾನು ಓಡಿಸೇ ಇರ್ಲಿಲ್ಲ. 1,000 ಆಯ್ತಲ್ಲ ಗಾಡಿಗೆ. 470 ಅಷ್ಟೇ ಫೀಲ್. 470 ಎಷ್ಟೇ ತೋರಿಸ್ತಿದೆ ರೇಂಜು. ಓಹೋ ಎಷ್ಟೊಂದಿಟ್ಟು ಅಲ್ಟ್ರಾದಲ್ಲಿ ಝೂಮ್ ಮಾಡ್ಬಿಟ್ಟು ಹೊಡಿತಾರೆ ಪೊಲೀಸರು. ಹಲೋ ಹಾಯ್ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ಲರೂ ಹೇಗಿದ್ದೀರಾ? ಸೊ ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು ಇವಾಗ ತೋರಿಸ್ತೀನಿ 7 ಗಂಟೆ 1 ನಿಮಿಷ ಆಗಿದೆ. ಸೊ ಇವಾಗ ಪ್ರೆಸೆಂಟ್ಲಿ ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ. ಆ್ಯಂಡ್ ಏನಂದರೆ ವಿಷಯ ಏನಪ್ಪ ಅಂದರೆ 3-4 ದಿನ ಆಯಿತು, 4 ದಿನ ಆಯ್ತಲ್ಲ ಗಾಡಿ ತೊಗೊಂಡೋಗಿ. 4 ದಿನ ಆಯಿತು ಗಾಡಿ ನನ್ನ ಹತ್ರ ಇರಲಿಲ್ಲ. ನನ್ನ ತಮ್ಮ ತೊಗೊಂಡೋಗಿದ್ದ. ಇವತ್ತು ತಗೊಂಬಂದು ಕೊಟ್ಟಿದ್ದಾನೆ. ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡ್ಬಿಡೋಣ. ಮಾತಾಡೋವರೆಗೂ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ರೈಟ್ ಹ್ಯಾಂಡಿಂದ ಮಾಡಬೇಕು. ತುಂಬ ಜನ ಹೇಳ್ತಿದ್ದೀರಾ ಡ್ಯೂಕಲ್ ವೀಡಿಯೋ ಮಾಡಿ ಅಂತ. ತುಂಬ ಜನ ಹೇಳ್ತಾ ಇದ್ದೀರಾ ಇತ್ತೀಚೆಗೆ ಏನೋ ಡ್ಯೂಕಲ್ಲೇ ವೀಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಬರೀ ಇದರಲ್ಲೇ ವೀಡಿಯೋಸ್ ಮಾಡೋಕ್ಕೆ. ಸೊ ನಿಮಗೆ ಇನ್ಮೇಲೆ ಸಿಗುತ್ತೆ. ಆ್ಯಂಡ್ ಬೋರಿ ಮಾಡಿಸೋದು ಬೇಡ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ ಊರಿಗೆ ಹೋಗ್ತಿರೋದು. ಊರಲ್ಲಿ ನಮ್ಮ ಸೇವಾಲಾಲ್ ಜಯಂತಿ ಅಂತ ಒಂದು ಹಬ್ಬ ಇದೆ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಮಾಲೆ ಹಾಕೋದು, ನಾನು ಹಾಕಲ್ಲ. ಗಾಡಿ ತೋರ್ಸೋಣ ನಮ್ಮ ಅಮ್ಮಂಗೆ. ನಮ್ಮಮ್ಮ ಗಾಡಿ ನೋಡಿಲ್ಲ, ಡೆಲಿವರಿ ಬಂದಿಲ್ಲವಲ್ಲ, ಸೊ ತೋರ್ಸೋಣ. ಸೊ ಇಲ್ಲಿದ್ದಾನೆ ನನ್ನ ತಮ್ಮ ಪ್ರೀತು ಅಂತ. ನೋಡಿರ್ತೀರ, ಮೊನ್ನೆ ಎಲ್ಲ ಪೋಸ್ಟ್ ಮಾಡಿದ್ದೆ, ರೀಲ್ಸ್ ಮಾಡಿದ್ದೆ, ನೋಡಿದ್ದೀರಾ ಅಂದ್ಕೊತೀನಿ. RPM ಇಷ್ಟಲ್ಲಿದೆ. ಪೆಟ್ರೋಲ್ ತೋರಿಸ್ತಿಲ್ಲ. ಪೆಟ್ರೋಲೇ ತೋರಿಸ್ತಿಲ್ಲ, ಅದು ರೇಂಜ್ ತೋರಿಸ್ತಿಲ್ಲ. ಇದು ಖಾಲಿ ಅಂದ್ರೆ ಫುಲ್ ಖಾಲಿ ಅಲ್ಲ, ಗುರು ಫುಲ್ ಡಮರ್ ಗುರು. ಎಷ್ಟು 14 ಲೀಟರ್ ಟ್ಯಾಂಕ್ ಇದೆ ಇದು. ಫುಲ್ ಹಾಕ್ಸ್ಬೇಕಂದ್ರೆ ಈಗ 1,500 ರೂಪಾಯಿ ಡಮರ್. ಬೆಳಿಗ್ಗೆ 1,500. ಅಯ್ಯೋ ಸ್ವಾಮಿ. ಓಕೆ, ಸೊ ಫಾಗ್ ಲ್ಯಾಂಪ್ ಇದೆ ಹಾಕ್ಸಿದ್ದು ಮೊನ್ನೆ ನಾನು. ಆ್ಯಂಡ್ ಇವು ಕ್ರ್ಯಾಶ್ ಗಾರ್ಡ್ಗಳು ನೋಡಿ. ಈ ಥರದ್ದು ಇನ್ನೊಂದಿಲ್ಲ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಅದು ಹಿಂಗೆ ಬಂದ್ಬಿಡೋದು, ತುಂಬ ಉದ್ದಕ್ಕೆ ಬಂದ್ಬಿಡೋದು. ಸೊ ಅದಕ್ಕೆ ಅವ್ರು ಆ್ಯಕ್ಚುಲಿ ಬರೋದು ಪೀಸ್ 2. ಬಟ್ ಇದನ್ನು ತೆಗೆದ್ಬಿಟ್ಟು ಇಲ್ಲಿ ಹಾಕ್ಸ್ಬೋದಿತ್ತು. ತುಂಬ ಹಿಂಗೆ ಬಂದ್ಬಿಡುತ್ತೆ, ಅಗಲ ಬಂದ್ಬಿಡುತ್ತೆ ಅಂತ ಬೇಡ ಅಂದೆ ನಾನು. ನಮ್ಮ ಸ್ಪ್ಲೆಂಡರ್ ಇಲ್ಲೇ ನಿಂತಿರುತ್ತೆ ಆರಾಮಾಗಿ. ಮೊನ್ನೆ ಪಂಚರ್ ಆಗ್ಬಿಟ್ಟಿತ್ತು ಗುರು, ಪಂಚರ್ ಹಾಕ್ಕೊಂಡೆ, ಈಗಿಲ್ಲ. ಓಕೆ, ಮೋಟೋ ಬ್ಲಾಗಿಂಗಲ್ಲಿ ಸಿಗ್ತೀನಿ ಗೈಸ್. ತುಂಬ ಲೇಟಾಗಿ ಹೋಗಿದೆ. 6 ಗಂಟೆಗೆ ಬಿಡಬೇಕಿತ್ತು, 1 ಅವರ್ ಲೇಟ್ ಆಗಿದೆ. ಲೆಟ್ಸ್ ಗೋ. ಇದೊಂದು ಆ್ಯಕ್ಚುಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದು RPM ನಾವು ಕೋಲ್ಡ್ ಸ್ಟಾರ್ಟ್ ಮಾಡಿದಾಗ 1000 ಇರುತ್ತಲ್ಲ, ಅದು ಎಷ್ಟರಲ್ಲಿ ಇರಬೇಕು, ಅದು ಎಷ್ಟಕ್ಕೆ ಬಂದಮೇಲೆ ಹೊಡಿಬೇಕು, ಅದೊಂದು ಚೂರು ಕನ್ಫ್ಯೂಷನಲ್ಲಿದೆ. ಬಟ್ ನೋಡೋಣ. ಓಕೆ, ಲೆಟ್ಸ್ ಗೋ ಗೈಸ್. ನಮ್ಮ ಡ್ಯೂಕ್ 250 ಓಡಿಸುವಂಥ ಟೈಮ್ ಬಂತು. 4 days ಆಯಿತು ಗೈಸ್ ನಾನು ಓಡಿಸೇ ಇರಲಿಲ್ಲ. ಲಿಟ್ರಲಿ ಬೇಜಾರಾಗ್ಬಿಟ್ಟಿತ್ತು ನನಗೆ, ನನ್ನ ಗಾಡಿ ಎಲ್ಲೋಯ್ತು ಅಂತ. ಬಟ್ ಫೈನಲಿ ಹೀಸ್ ಬರಾವು ನೋಡಿ. ಇದೇ KTMಲ್ಲಿ ನಮಗೆ ಕೊಟ್ಟಿದ್ದು ಹೆಲ್ಮೆಟ್ಟು. ಹೆಂಗಿದೆ? ಇನ್ನೊಂದು ಸ್ವಲ್ಪ ಮೂತಿದ್ದಿದ್ರೆ ಚೆನ್ನಾಗಿರೋದು, ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಹಿಂಗಿದ್ದಿದ್ರೆ ಚೆನ್ನಾಗಿರೋದು. ನಮ್ಮದು ಎಕ್ಸಾರ್ದಿದ್ದಲ್ಲ ಹಾಗೆ. ಬಾ ಕೂರ. ಹಿಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಕರೆಕ್ಟು ಫ್ಲೇವರ್ ಹತ್ಬಿಟ್ರೆ ನೆಲಮಂಗಲ ಇದು ಪೀಣ್ಯದಲ್ಲಿ ಮತ್ತೆ ಎಲ್ಲೂ ಇಳಿಸಲ್ಲ. ಏನದು ಫುಲ್ ಫ್ಯೂಲ್ ರಿಸರ್ವ್ ಗಾಯ್ಸ್. ನೋಡಿ ಗೈಸ್, ಪೆಟ್ರೋಲೇ ಇಲ್ಲ ಇದರಲ್ಲಿ. 100 ಕಿಲೋಮೀಟರ್ ಹೋಗೋಷ್ಟು ಪೆಟ್ರೋಲ್ ಇದೆ ಅಂತ ನೀವು. ಫ್ಯೂಲ್ ರಿಸರ್ವ್ ಬರ್ತೈತಲ್ಲೋ, ಅದು ಪಾಯಿಂಟ್ ಹೋಗ್ಬಿಡು ಅಂದ್ರೆ ಅದು ನಾನು ನಿನಗೆ ಏನು ಹೇಳಿದ್ದೆ ಪೆಟ್ರೋಲ್ ಮೇಂಟೈನ್ ಮಾಡಂತ ಹೇಳಿರ್ಲಿಲ್ವಾ? ನಿನಗೆ ಹೇಳಿ ಕಳ್ಸಿದ್ದೀನಿ ಗೈಸ್ ನಾನು. ಅಟ್ಲೀಸ್ಟ್ ಅಟ್ಲೀಸ್ಟ್ 3 ಲೀಟ್ರ್ ಇದ್ರಾಗ ಇರಲೇಬೇಕು. ಅದ್ರ ಮೇಲೆ ನೀನು ಎಷ್ಟಾರು ಹಾಕ್ಸ್ಕೋ ಅಂತಂದು ಹೇಳಿದ್ದೆ. ಬಡಿ ಇದೆ, ಪೆಟ್ರೋಲ್ ಹಾಕ್ಸಿಲ್ಲ ಗುರು. 1400 ರೂಪಾಯಿ ಹೋಯ್ತು ಗುರು. ಇನ್ನೂ ಫುಲ್ ಆಗಿಲ್ಲ ಮಗಂದು. ಬಂತು ಕರೆಂಟ್ ಬಂತು ಬಿಡ. ಸಾಕು ಬೇಡ, ಸಾಕು. ಇವನು ಏನೋ ಜೇಬ್ ಕತ್ರಿ ಮಾಡಿಸ್ಬಿಟ್ಟ. ಜೇಬ್ ಖಾಲಿ ಮಾಡಿಸ್ತಂಗೆ ಗುರು. ಇನ್ನೂ 1,000 ರೂಪಾಯಿ ಫ್ಯೂಲ್. ಇವ್ನು ಕಂಪ್ಲೀಟ್ಲಿ ಫ್ಯೂಲೇ ಇಟ್ಕೊಂಡ್ಬಂದಿರಂಗೆ ಕಾಣಲ್ಲ ಗುರು. 3 ಲೀಟ್ರ್ ರಿಸರ್ವ್ಗಿಂತನೂ ಬಿಡಿ ರಿಸರ್ವ್ಗಿಂತನೂ ಕಮ್ಮಿ ಇಟ್ಕೊಂಡ್ಬಂದಿದ್ದ ನಾನು ಬಡ್ಡಿ ಮಗ. ಫ್ಯೂಲ್ ಫುಲ್ ಆಯಿತು. 1,000 ಆಯ್ತಲ್ಲ. ನೋಡಿ ಗೈಸ್, ಇಷ್ಟೆಲ್ಲ ಫ್ಯೂಲ್ ಹಾಕ್ಸ್ಬೇಕು ಈ ಗಾಡಿಗೆ. 470 ಅಷ್ಟೇ ಫ್ಯೂಲ್. 470 ಅಷ್ಟೇ ತೋರಿಸ್ತಿದೆ ರೇಂಜು. ಗೈಸ್ 480 ತೋರಿಸ್ತಿದ್ರೆ
ನಾನು ಊರಿಗೆ ಹೋಗಿ ಒಂದ್ಸರಿ ದಾವಣಗೆರೆ ಹೋಗಿ ಬಂದ್ರೆ 1,500 ರೂಪಾಯಿ ಪೆಟ್ರೋಲ್ ಖಾಲಿನಾ? ಅಯ್ಯೋ ಇದು ಏನು ಇದು ಹಿಂಗ್ ಕುಡಿತತಿ, ಏನ್ ಮಾಡಾಗ ಗುರು, ಇಂಥ ಬೀಚ್ ಇಟ್ಟಾಗ ಇದೆಲ್ಲ ಸಹಜ. ಸುಮ್ಮನೆ ಅದು ಹಾಕ್ಸ್ತಾ ಇರ್ಬೇಕು, ಮಾತಾಡಂಗಿಲ್ಲ. ಇದ್ರ ಪ್ರಕಾರ ಏನಂತೀರಾ? ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿ ಬರೆಗೂ ತಿಳಿದೇ ಇಲ್ಲ. 3 ಲಕ್ಷ ಹೆಂಗಿರುತ್ತಂದ್ರೆ ಹಿಂಗಿರುತ್ತೆ ನೋಡಿ ಗೈಸ್. ನಮ್ಮ ತಾಯಣಿಗೂ ನನಗಂತೂ ರಿಗ್ರೆಟ್ ಆಗ್ತಾ ಇಲ್ಲ ಈ ಗಾಡಿ ತಗೊಂಡು. ಸಖತ್ ಖುಷಿ ಆಗ್ತಿದೆ, ವೆರಿ ಹ್ಯಾಪಿ ಗೈಸ್. ಸೀರಿಯಸ್ಲಿ ಏನು ಮಸ್ತ್ ಐತೆ ಗಾಡಿ. ಆ್ಯಂಡ್ ಇನ್ನೊಂದು ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಮೈಲೇಜ್ ಗೈಸ್. ಆವಾಗಲೇ ಅದು ತೋರಿಸಿದ್ದು ತಪ್ಪು ಗೈಸ್. ಅದು ಆ್ಯಕ್ಚುಲಿ ಇದೇನಿದೆಯಲ್ಲ, ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿ ನಿಲ್ಲಿಸಿದಾಗ. ಬಟ್ ಮೈಲೇಜ್ ಕೊಟ್ಟಿದೆ, ಅದು ತೋರಿಸ್ದಂಗೆ 480 ಕೊಟ್ಟಿಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 600 ಮುಟ ಬಂದಿದೆ ನನ್ನ ಪ್ರಕಾರ. ಈಗ ಆಲ್ರೆಡಿ ನಾನು ಇನ್ನು 100 ಕಿಲೋಮೀಟ್ರ್ ಇದೆ ಅಂದರೆ ಒಂದು 180 ಕಿಲೋಮೀಟ್ರನ್ನ ಬಂದಿದ್ದೀನಿ. ಅವಾಗ ತೋರಿಸಿದಷ್ಟು 480, ಇವಾಗ ಇನ್ನೂ 430 ತೋರಿಸ್ತಾನೆ ಇದೆ. ಸೊ ಮೈಲೇಜ್ ಚೆನ್ನಾಗಿ ಕೊಟ್ಟಿದೆ, ಏನು ತೊಂದರೆ ಇಲ್ಲ. ಬಟ್ ಎಸ್, ಏನು ರಾ ಪವರ್ ಅಂದರೆ ಅದು 6 ಗೇರಲ್ಲಿ ಗುರು. ಥ್ರಾಟಲ್ ಹೇಳಿದ್ರೆ ಹಂಗೆ ಎತ್ಕೊಂಡು ಹೋಗುತ್ತೆ, ಬಾಪ್ರೆ ಬಾ. ಬಟ್ ನಾನು 7000 RPM ಕ್ರಾಸ್ ಮಾಡ್ತಾ ಇಲ್ಲ, ಬೇಡ. ಯಾಕಂದ್ರೆ ಹೊಸ ಗಾಡಿ, ಹೊಸ ಇಂಜಿನು, ಒಂದ್ಸತಿ ಹೆಡ್ ಬಿಚ್ಚಿದ್ರೆ 10-15 ಸಾವಿರ ಖರ್ಚು ಬರುತ್ತೆ ಗುರು, ಯಾಕೆ ಬೇಕು? ಅದಕ್ಕೆ ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ. ನಿಧಾನ ಅಂದರೆ ಅದು ಈ ಗಾಡಿ ನಿಧಾನನೇ, ಬಟ್ ನನಗೆ ಸ್ಪೀಡು ಏನು 90 ಎಲ್ಲ ಇದೆಯಲ್ಲ, ಅದೆಲ್ಲ ಇದಕ್ಕೆ ಏನು ತೊಂದರೆ ಇಲ್ಲ. 7000 RPM ಮುಟ ಹೊಡಿಬೋದು. 7000 RPM ಬಂದುಬಿಟ್ಟು 104 ಮುಟ ಹೋಗುತ್ತೆ, ಗೊತ್ತಾ? ಅಲ್ಲೇ ಮುಟ ಹೊಡಿಬೋದು, ಏನು ಪ್ರಾಬ್ಲಮ್ ಆಗೋಲ್ಲ ಗಾಡಿ. ಓಕೆ ಬಾಯ್ಸ್, ಇನ್ನೇನು ಊರಿಗೆ ಇನ್ನೊಂದು ಸ್ವಲ್ಪ ದೂರ ಇದೆ. ಸೀರಿಯಸ್ಲಿ ಸುಸ್ತಾಗ್ಬಿಡ್ತೇವೆ ಗಾಡಿ ಮೇಲೆ ಕೂತು. ಅದರಲ್ಲೂ ಇಷ್ಟು ದೊಡ್ಡ ಹೆಲ್ಮೆಟ್ ಹಾಕ್ಕೊಂಡು, ಪ್ರೀತು ಹಾಕ್ಕೊಂಡಿದ್ದೆ, ಇದು ನಾನು ಹಾಕ್ಕೊಂಡಿದ್ದೆ. ಮೊದಲೇ ಹೆಲ್ಮೆಟೇ ಇಷ್ಟು ದೊಡ್ಡ ವೆಯ್ಟ್ ಇದೆ, ಇಷ್ಟೊಂದು ವೆಯ್ಟ್ ಇದೆ, ಅದ್ರ ಜೊತೆಗೆ ಇದೆಲ್ಲ. ಸೊ ನಿಜವಲ್ಲೂ ಒಂಥರ ತಲೆ ಹಿಡ್ಕೊಂಬಿಟ್ಟಿದೆ, ಸುಸ್ತಾಗ್ಬಿಡ್ತು ಒಂಥರ. ಆ್ಯಂಡ್ ಇದು ಸೀಟು, ನನ್ನ ಸೀಟ್ ತುಂಬ ಡಿಸಪಾಯಿಂಟ್ ಅನ್ನಿಸ್ತಪ್ಪ ನನಗೆ KTMದು. ಮೊನ್ನೆ ಅನ್ನಿಸ್ತು ಸಿಟಿಲಿ ಓಡೋದಲ್ಲ, ಸಿಟಿಲ ಆ ಥರ ಆಗ್ಬೋದೇನೋ ಅಂದ್ಕೊಂಡಿದ್ದೆ. ಬಟ್ ಹೈವೇಲ್ಲೂ ಅದೇ ಸೀನು, ತುಂಬ ಹಾರ್ಡ್ ಇದೆ ಇದು. ಲಾಂಗೆಲ್ಲ ಹೊಡೆಯೋಕ್ಕಾಗೋದಿಲ್ಲ, ಸೀಟ್ ಚೇಂಜ್ ಮಾಡಿಸ್ಬೇಕು ಆದಷ್ಟು ಬೇಗ. ಸ್ಪೀಡ್ ಇದೆ ಗಾಡಿ, ಒಂದು 90-100 ಹೋದ್ರೂ ಫೀಲ್ ಬರೋಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ. ಅಕ್ಕಪಕ್ಕ ಇರೋರು ನೋಡಿದ್ರೇ ಗೊತ್ತಾಗೋದವ್ರಿಗೆ, ಇವನು ಇಷ್ಟು ಫಾಸ್ಟಾಗಿ ಹೋಗ್ತಾನೆ ಇವನು ಅಂತ. ಬಟ್ ಸೀಟ್ ಒಂಥರ ರೋಡ್ ಮೇಲೆ ಕೂತ್ಕೊಂಡ್ರೆ ಫೀಲ್ ಬಂದ್ಬಿಡ್ತು ಗುರು. ಅದೇ ಡಿಸಪಾಯಿಂಟ್ ಅನ್ನಿಸ್ತು. ಅದು ಬಿಟ್ಟರೆ ಬಾಕಿ ಆಲ್ ಗುಡ್. ಆ್ಯಂಡ್ ಮೈಲೇಜು ಗುರು, ಆ್ಯಕ್ಚುಲಿ ಅದು ಸ್ಟಾರ್ಟಿಂಗಲ್ಲಿ ಏನು 480 ಹೇಳಿದ್ನಲ್ಲ, ಅಷ್ಟೊಂದು ಕಮ್ಮಿ ಎಲ್ಲ ಕೊಟ್ಟಿಲ್ಲ ಗುರು. ಮೈಲೇಜ್ ಚೆನ್ನಾಗೇ ಕೊಟ್ಟಿದೆ, ನಾವೇ ಮಿಸ್ಟೇಕ್ ಮಾಡ್ಕೊಂಡ್ವಿ. ಆವಾಗ ಇದೆಯಲ್ಲ, ಇದೇನು ವೈಟ್ ಬಾರ್ ಕಾಣ್ತಿದೆಯಲ್ಲ, ಇದು ವೈಟ್ ಪಟ್ಟಿ ಇದೆಯಲ್ಲ, ಇದು ಕ್ರಾಸ್ ಮಾಡಿ ಹೋಗಿತ್ತು. ಈ ಕಡೆ ಇರೋದು ಕೌಂಟ್ ಮಾಡ್ಕೊಂಡಿಲ್ಲ, ಬರೀ ಇದಿಷ್ಟೇ ಇರೋದು ಕೌಂಟ್ ಮಾಡ್ಕೊಂಡಿತ್ತು. ಅವಾಗ ತೋರಿಸಿದ್ದೆಷ್ಟು 480 ತೋರಿಸಿತ್ತು, ಇವಾಗ 400 ಇವಾಗ ಪ್ರೆಸೆಂಟ್ ಇದೆ. ನಾನು ಆಲ್ಮೋಸ್ಟ್ ಎಷ್ಟು ಬಂದಿದೆ ಹೇಳಿ, 260 ಕಿಲೋಮೀಟರ್ ಹೊಡೆದಿದ್ದೀನಿ. 670 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಇನ್ನೂ 400 ತೋರಿಸ್ತಿದೆ. ಇದು 45 ಮೇಂಟೈನ್ ಮಾಡಿದ್ವಿ ಅಂದರೆ ಇದು 450 ಆಗೋಗುತ್ತೆ. ಕಡಿಮೆ ಸ್ಪೀಡಲ್ಲಿ ಓಡಿದ್ವಿ ಅಂದರೆ ಗಾಡಿ ಮೈಲೇಜ್ ಕೊಡ್ತಾ ಇದೆ. ಫಾಸ್ಟಾಗಿ ಓಡಿದ್ರೆ ಗಾಡಿ ಮೈಲೇಜ್ ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದೆ. ಸಹಜ ಅಲ್ವಾ, ಪೆಟ್ರೋಲ್ ಎಳ್ಕೊಳುತ್ತೆ. ಸ್ಪ್ಲೆಂಡರು ಅಷ್ಟೇ, ಅದೇ ಹಣೆ ಬರನೆ. ಹೋಟ್ಲಲ್ಲಿ ಐತೆ ಗಾಡಿ, ಆನ್ ಇತ್ತು, ಆಫ್ ಮಾಡಿದೆ. ಎಸ್, ಏನು ಇನ್ನೊಂದು ಸ್ವಲ್ಪ ದೂರ ಊರಿಗೆ ಹೊರಟ್ವಿ. ಕದೆ ಸುಸ್ತಾಗ್ಬಿಡ್ತು, ಅದೊಂಚೂರು ಹೇಳ್ಬೇಕು ಅನ್ನಿಸ್ತು ಸೀಟ್ ಬಗ್ಗೆ. ಅದೊಂದು ಡಿಸಪಾಯಿಂಟ್ ಅನ್ನಿಸ್ತು ನನಗೆ. ಅಷ್ಟು ಬಿಟ್ಟರೆ ಆಲ್ ಗುಡ್. ಗಾಡಿ ವರ್ತ್ ಅನ್ನಿಸ್ತು ಗುರು, ತಗೊಂಡಿದ್ಕು ಏನು ಬೇಜಾರಾಗಿಲ್ಲ. ಇನ್ನೂ ನೋಡಿಲ್ಲ ಅಮ್ಮ ಗಾಡಿ, ಇವಾಗ ಹೋಗಿ ತೋರಿಸ್ಬೇಕು. ಅಮ್ಮ ಬರ್ತಾ ಐತೆ ದಾವಣಗೆರೆಯಿಂದ. ಸೊ ಮನೆಗೆ ಬರಲ್ಲ, ಡೈರೆಕ್ಟು ಚೆನ್ನೀರಿ ಹೋಗ್ಬೇಕು ಕರ್ಕೊಂಬರೋಕ್ಕೆ. ಅಂದರೆ ರೇಷನ್ ಎಲ್ಲ ತೊಗೋಬೇಕಂತೆ. ಒಂದು ನನ್ನ ತಮ್ಮನಾದರೂ ಹೋಗ್ತಾನೆ, ಇಲ್ಲ ನಾನಾದರೂ ಹೋಗ್ತೀನಿ, ನೋಡಬೇಕು. ಅವನು ಆ್ಯಕ್ಚುಲಿ ಬಟ್ಟೆ ತಗೋಬೇಕು, ಮಾಲೆ ಹಾಕ್ತಾನಲ್ಲ. ಸೊ ಅದಕ್ಕೆ ಅವನು ಬಟ್ಟೆ ತಗೋಬೇಕು, ಅವನೇ ಹೋಗ್ತಾನೆ, ಪ್ರಾಬಬ್ಲಿ ಅವನೇ ಹೋಗ್ತಾನೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಷ್ಟೇ. ಓಕೆ ಗೈಸ್, ಒಂದು ಎಷ್ಟು 5 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ ಗೈಸ್. ಹೋಗೋಣ, ಹೋಗಿ ಸಿಗ್ತೀನಿ, ಲೆಟ್ಸ್ ಗೋ ಗೈಸ್. ಇನ್ನೊಂದು ಡಿಸಪಾಯಿಂಟ್ ಏನು ಗೊತ್ತಾ, ನಮ್ಮ ಡ್ಯೂಕ್ 250ಲಿ ಇಲ್ಲಿ ನೋಡಿದ್ದು ಜಾಗನೇ ಕೊಟ್ಟಿಲ್ಲ. ಇಷ್ಟಿಷ್ಟೇ ಜಾಗ ಕೊಟ್ಟಿದ್ದಾನೆ ಅಣ್ಣ. ಅದರಲ್ಲೂ ಇದೊಂದು ಕೀ ಹಾಕಿರೋದಕ್ಕೆ ಇಷ್ಟು ಜಾಗ ಸಿಗ್ತಿದೆ, ಇಲ್ಲಿ ಇಷ್ಟೇ ಸಿಗ್ತಾ ಇದೆ. ಸೊ ಹಂಗಾಗಿ ಫೋನ್ ಹೋಲ್ಡರು ಏನು ಹಾಕ್ಸೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ ಗುರು, ಅಷ್ಟು ಹಿಂಸೆ. ಹಾಕ್ತಿದ್ದೀನಾ? ಹಾಂ, ಓಕೆ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಸರ್ಕಸ್ ಮಾಡಿಬಿಟ್ಟು ಒಂದು ಫೋನ್ ಹಾಕ್ಬೇಕಂದ್ರೆ ತುಂಬ ಕಷ್ಟ ಅಲ್ವಾ? ಸೊ ಎಸ್, ಲೆಟ್ಸ್ ಗೋ. ಹಾ ಹೆಂಗ್ರಿ ಇದು, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಫುಲ್ ಹೀಟ್ ಆಗ್ಬಿಟ್ಟಿದೆ ಇದು ಮಗಂದು.
7000 RPM ಕ್ರಾಸ್ ಮಾಡ್ತಾ ಇಲ್ಲ. ಇದರಲ್ಲೂ ಮತ್ತೆ ಬೈಯಕ್ಕೆ ಹೋಗ್ಬೇಡಿ. ಲೆಟ್ಸ್ ಗೋ. ಅಯ್ಯೋ ಪೊಲೀಸ್ ಹಾಕಂತವ್ರೆ. ಇಲ್ಲಿ ನಮಗೇನು ಹಾಕಂತಾರ ನೋಡೋಣ. ಇವನು ನನ್ನ ತಮ್ಮ ಮೈ ಮೇಲೆ ಬರ್ತಾನೆ. ಅಮ್ಮ ಏನು ಹಂಗೆ ಹೊಡಿತಾವ್ರೆ ಫೋಟೋ. ಓಹೋ ಎಷ್ಟೊಂದಿಟ್ಟು ಅಲ್ಟ್ರಾದಲ್ಲಿ ಝೂಮ್ ಮಾಡಿಬಿಟ್ಟು ಹೊಡಿತಾವ್ರೆ ಪೊಲೀಸರು. ಅಯ್ಯೋ ಅವರೆಲ್ಲ ಇಲ್ಲೇ ಸುತ್ತ ಅಕ್ಕಪಕ್ಕ ಊರಲ್ವಾ, ಅವರೆಲ್ಲ ನಿಲ್ಸಲ್ಲ ಪೊಲೀಸರು. ಕೈ ಹೊಡೋರೇನು ಬಿಟ್ರೇನು. ಇದು ಬೆಂಗಳೂರಲ್ಲ, ಇಲ್ಲಿ ಯಾರು ಭೀ ಅದ್ರಲ್ಲ ಜನ. ಓಕೆ ವೈಸ್ ಮನೆಗೆ ಬಂದಾಯಿತು ನೋಡಿ. ಇನ್ನೂ 390 ಕಿಲೋಮೀಟರ್ ರೇಂಜ್ ತೋರಿಸ್ತಿದೆ. ಸೊ ತೊಂದರೆ ಏನಿಲ್ಲ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟ್ 12 ಗಂಟೆ. ನಾವು ಅಲ್ಲಿ ಬಿಟ್ಟಿದ್ದು 7:15. 7:15 ಬಿಟ್ಟಿದ್ದು. 8:15, 9:15, 10:15, 11:15, 12:15 ಕರೆಕ್ಟ್ 5 ಅವರ್ಸಲ್ಲಿ 270 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಈ ಗ್ಯಾಪಲ್ಲಿ ತಿಂಡಿ ತಿಂದಿದ್ದೀವಿ. ಆ್ಯಂಡ್ ಸಣ್ಣ ಪುಟ್ಟ ಕೆಲಸ ಕಾಮನ್ ಇರುತ್ತಲ್ಲ, ನಿಲ್ಲಿಸೋದು, ಸ್ವಲ್ಪ ಹೊತ್ತು ಬರೋದು ಮಾಡಿದ್ದೀವಿ. ಅಂದರೆ ಒಂದು 4 ಅವರಿಗೆ ಅಷ್ಟು. ಸೂಪರ್ ಗುರು. ಫಸ್ಟ್ ಟೈಮು ಇಷ್ಟು ಲಾಂಗ್ ಅದು ಇಷ್ಟು ಬೇಗ ಕವರ್ ಮಾಡಿರೋದು. ಗೈಸ್ ನನ್ನ ತಮ್ಮ ಗಾಡಿ ತೊಗೊಂಡು ಹೋಗ್ತಾನೆ. ಅಂದರೆ ನಾವು ಅಮ್ಮನ ಚನ್ನಗಿರಿಯಿಂದ ಕರ್ಕೊಂಬರೋಕ್ಕೆ. ಸೊ ಅಲ್ಲಿಂದ ಸ್ವಲ್ಪ ಸಂತೆ ಮಾಡ್ಕೊಂಬರ್ತಾರೆ. ಅದಕ್ಕೋಸ್ಕರ ಅಮ್ಮ ಗಾಡಿ ನೋಡಿದಾಗ ರಿಯಾಕ್ಷನ್ ವೀಡಿಯೋ ಮಾಡ್ಕೊಂಬ, ನೋಡೋಣ ಏನನ್ನತ್ತೆ ಅಂತ. ಓಕೆ ಹಂಗೆ ಕಾಣ್ತದೆ ಗುರು ಇದು. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಏನಿದ್ದಿದೆ ಅಂದರೆ ನಾನು ಹೋಗ್ಬೇಕು ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಒಂದು ಪ್ರಮೋಷನ್ ಶೂಟಲ್ಲಿ ಬ್ಯುಸಿ ಇದ್ದೀನಿ. ಸೊ ಅದಕ್ಕೆ ನಾನು ಹೋಗೋಕ್ಕಾಗಲ್ಲ. ಅದಕ್ಕೆ ನನ್ನ ತಮ್ಮಂಗೆ ಕಳಿಸಿದ್ದೀನಿ. ನೋಡೋಣ ನಮ್ಮಮ್ಮ ಗಾಡಿ ನೋಡಿ ಏನಂತಾರೆ ಅಂತ. ಲೆಟ್ಸ್ ಸಿ. ನೆಕ್ಸ್ಟ್ ಅದೇ ಶಾರ್ಟ್ ಬರುತ್ತೆ. ಬಟ್ ನಾನು ಅದಕ್ಕೋಸ್ಕರ ಕಾಯ್ಬೇಕು ಇವಾಗ ಗಂಟೆ ಗಂಟೆ ಅಂದರೆ ಸಂಜೆ ಮಟ್ಟ ಕಾಯ್ಬೇಕು ನಾನು. ನೀವು ಅಲ್ಲೇ ಸೆಕೆಂಡಲ್ಲಿ ನೋಡ್ಕೊಂಡಿರ್ತೀರ. ಈಗ ಬರುತ್ತೆ ನೋಡಿ. ಏನಮ್ಮ ಗೈಸ್ ನಮ್ಮಮ್ಮ ನೋಡಿ ತುಂಬಾ ಕೂಗಾಡ್ಬಿಟ್ರು ಗಾಡಿ ನೋಡ್ಬಿಟ್ಟು ಏನು ಇಷ್ಟ ಹೈಟ್ ಎಲ್ಲ ಇದೆ ಅಂತ. ಸೊ ಆ ವಿಡಿಯೋ ಬಂದ್ಬಿಟ್ಟು ಇವತ್ತು ಹಾಕಕ್ಕಾಗ್ತಿಲ್ಲ, ಯಾಕಂದ್ರೆ ಇದೇ ವಿಡಿಯೋ ತುಂಬಾ ಲೆಂತ್ ಆಗಿ ಹೋಗಿದೆ. ಸೊ ಹಂಗಾಗಿ ಮಿಕ್ಕಿದೆಲ್ಲ ವಿಡಿಯೋ ನಾಳೆ ಸಂಜೆ ಬರೋಂಥ ವಿಡಿಯೋದಲ್ಲಿ ಹಾಕ್ತೀನಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾಳೆ ಬರುತ್ತೆ, ಸಕ್ಕತ್ತಾಗಿದೆ ವ್ಲಾಗ್ ಅದು.